ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಹಾಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 3ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಈ ಷಷ್ಠಿ ಈ ದಿನ ರಾತ್ರಿ 3:15 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:14 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಗ್ಗೆ 10:43 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ರಾತ್ರಿ 12:03 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:59 ಅಪರಾಹ್ನ 3:31 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:23 ಬೆಳಿಗ್ಗೆ 10:55 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:19 ಬೆಳಿಗ್ಗೆ 7:51 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:19 ಬೆಳಿಗ್ಗೆ 11:09 ಇನ್ನು ಅಪರಾಹ್ನ 3:19 ಅಪರಾಹ್ನ 4:09 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:49 ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:28 ರಾತ್ರಿ 10:59 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:17 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ನ್ಯಾಯಕ್ಕೆ ಕಾರಕ, ಹಾಗೆ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಇನ್ನು ಧರ್ಮಕ್ಕೆ, ಪೌರೋಹಿತ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗೆ ಗುರುವಿನ ಮಾರ್ಗದರ್ಶನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಮಗೆ ಬೇಕಾಗುತ್ತೆ. ಹಾಗಾಗಿ ಈ ದಿನ
ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೂ ಕೂಡ ಅದು ಉತ್ತಮ ಫಲವನ್ನು ಕೊಡುತ್ತೆ, ಗುರುವಿನ ಅನುಗ್ರಹ ಇರುತ್ತೆ. ಹಾಗಾಗಿನೇ ಈ ದಿನ ಗುರು ಹಿರಿಯರ ಒಂದು ಸಲಹೆಯನ್ನು, ಮಾರ್ಗದರ್ಶನವನ್ನು ಪಡೆದು ಮುಂದುವರೆದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಇಂತಹ ಚಟುವಟಿಕೆಗಳನ್ನು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲ ಏನೋ ಸಿಕ್ಕತ್ತೆ. ಆದರೆ ಈ ದಿನ ಮಧ್ಯಾಹ್ನ ಇರುವಂಥ ಗುರು ಹೋರಾದ ಸಮಯದಲ್ಲಿ ರಾಹುಕಾಲ ಇರುತ್ತೆ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 20 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 27 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು, ಮಂದಗತಿಯ ಚಲನೆ ಇರುತ್ತೆ. ಹಾಗಾಗಿನೇ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಸಕಾಲಕ್ಕೆ ಸಿಕ್ಕಲ್ಲ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 18 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಲಿ, ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರ, ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರ, ಹಾಗೆ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ತೀರ್ಮಾನಗಳಿದ್ದರೂ ಕೂಡ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳೇನೇ ಇದ್ದರೂ ಕೂಡ ಆದಷ್ಟು ಬುಧ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 24 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 23 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಹಾಗೆ ರಾಜಕಾರಣಿಗಳು ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಅಗ್ರಿಮೆಂಟ್ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ಸರ್ಕಾರದ ಮಟ್ಟದ ಇಲಾಖೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೂ ಕೂಡ ಅದನ್ನು ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 22 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 25 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ಇದು ಕೂಡ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ಮಾಡ್ಬೋದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಸಮಯ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 23 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪಂಚಾಂಗ ಪಠಣ ಮಾಡಿ, ಇಲ್ಲ ಪಂಚಾಂಗ ಶ್ರವಣವನ್ನು ಮಾಡಿ. ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನಮ್ಮ ಗುರು ಹಿರಿಯರು ನೀಡಿರುವಂಥ ಸಲಹೆಗಳೇನಿದೆ ಅದರಂತೆ ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಇರುವಂಥ ಒಂದು ಕನಸು ಅಂತ ಹೇಳಿದ್ರೆ ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು ಅಂತ ಹೇಳಿ. ಆದರೆ ಎಲ್ರಿಗೂ ಕೂಡ ಸ್ವಂತ ಮನೆ ಆಗಿ ಬರಲ್ಲ. ಏಕೆಂತ ಹೇಳಿದ್ರೆ ಈ ಕುಜನ ಪ್ರಭಾವ ಇದ್ದರೆ, ಭೂಮಿಕಾರಕ ಕುಜ ಇವನ ಪ್ರಭಾವ ಇದ್ದರೆ ಮಾತ್ರ ಸ್ವಂತ ಮನೆ ನಿರ್ಮಾಣ ಆಗುತ್ತೆ. ಹಾಗಾಗಿನೇ ಕುಜನನ್ನು ಜಾತಕದಲ್ಲಿ ಯಾವ ಸ್ಥಿತಿಯಲ್ಲಿ ನಾವು ನೋಡಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಹಾಗೆ ಇಲ್ಲಿ ಮನೆ ಅಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ತಾಣ ಇದು.
ಅದಕ್ಕಾಗಿಯೇ ಮನೆ ಅಂತ ಹೇಳುವಂಥದ್ದು ಮನಸ್ಸಿನ ನೆಮ್ಮದಿಗೆ ಇರುವಂಥ ಒಂದು ಜಾಗ. ಹಾಗಾಗಿ ನಾವು ನಮ್ಮ ಕಷ್ಟ ಸುಖಗಳನ್ನು ಅನುಭವಿಸುವಂಥದ್ದು ಈ ಮನೆಯಲ್ಲೇ. ಈ ಮನೆಯಲ್ಲೇ ನಮ್ಮ ಕುಟುಂಬಸ್ಥರು ನಮ್ಮ ಜೊತೆ ವಾಸಿಸುವಂಥದ್ದು. ಹಾಗಾಗಿ ಈ ಮನೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ತಾಣ. ದೇವಾಲಯ ಹೇಗೆ ಆಧ್ಯಾತ್ಮಿಕವಾಗಿ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೋ ಹಾಗೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುವಂಥದ್ದು ನಮ್ಮ ಮನೆ. ಹಾಗಾಗಿ ಅಂತಹ ಒಂದು ಮನೆಯಲ್ಲಿ ಸದಾ ನೆಮ್ಮದಿ, ಸುಖ, ಶಾಂತಿ ಇದ್ದರೆ ಆ ಮನೆಯಲ್ಲಿ ಸಕಾರಾತ್ಮಕತೆ ತುಂಬು ತುಳುಕ್ತಾ ಇದೆ ಅನ್ನುವಂಥ ಒಂದು ಅರ್ಥ. ಅಂದರೆ ಅಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಮನೆಯಲ್ಲಿ ಇರುತ್ತೆ. ಅದೇ ಒಂದು ಮನೆಯಲ್ಲಿ ಕಾರಣ ಇಲ್ಲದೆ ಪದೇ ಪದೇ ಜಗಳ ಆಡ್ತಾ ಇದ್ದರೆ, ಅಶಾಂತಿಯ ವಾತಾವರಣ ಇದ್ದರೆ, ಯಾವಾಗಲೂ ಒಂದು ದುಃಖ, ಒಂದು ನೋವು ಅನ್ನುವಂಥದ್ದು ಆ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಇದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿದೆ ಅನ್ನುವಂಥ ಒಂದು ಅರ್ಥ. ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿನೇ ಆ ಮನೆಯಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ಮನೆಯಲ್ಲಿ ನಕಾರಾತ್ಮಕತೆ ಇದ್ದರೆ ಎಂತಹ ಸೂಚನೆಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಈಗ ನೋಡೋಣ. ಅದಕ್ಕಾಗಿಯೇ ಕೆಲವರು ಮನೆಯಲ್ಲಿ ಒಂದು 5-10 ನಿಮಿಷ ಕೂಡ ನಾವು ಇರಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಕತ್ತಿಡಿದು ಹೊರಗೆ ದಬ್ಬಿದಂತೆ ಆಗುತ್ತೆ. ಏಕೆಂದರೆ ಆ ಮನೆಯಲ್ಲಿ ಅಷ್ಟೊಂದು ನೆಗೆಟಿವ್ ಎನರ್ಜಿ ತುಂಬಿಕೊಂಡಿರುತ್ತೆ. ಹಾಗಾಗಿನೇ ಆ ಪರಸ್ಪರರ ಮಧ್ಯದಲ್ಲಿ ಒಂದು ಏಳಿಗೆ ಅನ್ನುವಂಥದ್ದಾಗಲಿ, ಒಂದು ತಿಳುವಳಿಕೆ ಅನ್ನುವಂಥದ್ದಾಗಲಿ ಇರಲ್ಲ. ಹಾಗಾಗಿ ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೋ ಅಲ್ಲಿ ಪದೇ ಪದೇ ಜಗಳ ಆಡ್ತಾ ಇರ್ತಾರೆ. ಅಲ್ಲಿ ದೊಡ್ಡವರು ಚಿಕ್ಕವರು ಅನ್ನುವಂಥ ಭೇದ ಭಾವ ಇಲ್ಲ. ಚಿಕ್ಕವರೇ ದೊಡ್ಡವರನ್ನು ಬೈಯುವಂಥದ್ದು, ಅವರನ್ನು ಕಾಲು ಕಸದಂತೆ ಕಡೆಗಣಿಸುವಂಥದ್ದು ಕೂಡ ಇರುತ್ತೆ. ಅಲ್ಲಿ ಪದೇ ಪದೇ ಜಗಳ ಆಡ್ತಾ ಇದ್ದಂಥ ಸಂದರ್ಭ ಮನೆಯಲ್ಲಿ ಜನರ ಆರೋಗ್ಯ ಪದೇ ಪದೇ ಹದಗೆಡ್ತಾ ಇರುತ್ತೆ. ಮನೆಯೊಡೆಯ ಯಾವಾಗಲೂ ಕೂಡ ಕೋಪದಿಂದಲೇ ಇರ್ತಾನೆ. ಆ ಮನೆಯಲ್ಲಿ ಇರಲಿಕ್ಕೆ ಇಷ್ಟನೇ ಆಗಲ್ಲ. ಹಾಗಾಗಿನೇ ಎಲ್ಲಾದರೂ ಹೊರಗಡೆ ಹೋದರೆ ಅಲ್ಲೇ ಇದ್ಬಿಡೋಣ ಅನ್ಸುತ್ತೆ, ಮನೆಗೆ ವಾಪಸ್ಸು ಹೋಗೋದೇ ಬೇಡ ಅನ್ನುವಂಥ ಒಂದು ವಾತಾವರಣ ಇರುತ್ತೆ. ಏಕೆಂದರೆ ಆ ಮನೆಯಲ್ಲಿ ಒಂದು ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಅದರಲ್ಲೂ ಅಂಥ ಮನೆಗಳಲ್ಲಿ ಯಾವ ರೀತಿಯ ಜಗಳ ಆಗುತ್ತೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ವಿಚಾರ ಇದಕ್ಕೆ ಬೈದಾಡಿಕೊಳ್ಳುವಂಥದ್ದು, ಜೊತೆಗೆ ಹೊಡೆದಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ಉದ್ಭವ ಆಗಿಬಿಡುತ್ತೆ. ಆ ಮನೆಯಲ್ಲಿ ಎಲ್ಲರೂ ಕೂಡ ಸದಾ ಸಿಟ್ಟಿನಿಂದಲೇ ಇರ್ತಾರೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ, ಒಬ್ಬರು ಏತಿ ಅಂದರೆ ಮತ್ತೊಬ್ಬರು ಪ್ರೀತಿ ಅನ್ನುವಂಥ ಒಂದು ವಾತಾವರಣ ಇರುತ್ತೆ. ಹಾಗಾಗಿನೇ ಪ್ರತಿದಿನ ಕಣ್ಣೀರಿಡುವಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಯಾರಾದರೂ ಒಬ್ಬರು ಮನೆಯಲ್ಲಿ ಕಣ್ಣೀರನ್ನು ಹಾಕ್ತಾನೆ ಇರ್ತಾರೆ. ಆ ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿದೆ ಅನ್ನುವಂಥ ಒಂದು ಅರ್ಥ ಅದು. ಹಾಗಾಗಿ ಯಾರ ಮನೆಯಲ್ಲಿ ಪದೇ ಪದೇ ಜಗಳಗಳಾಗುತ್ತೆ, ಪದೇ ಪದೇ ಒಬ್ಬರನ್ನೊಬ್ಬರು ನಿಂದಿಸ್ತಾರೆ, ಹಾಗೆ ಕಣ್ಣೀರಿಡುವಂಥ ಪ್ರಸಂಗ ಪ್ರತಿನಿತ್ಯ ಇರುತ್ತೆ, ಅಂಥವ್ರ ಮನೆಯಲ್ಲಿ ಅಕ್ಯೂಟ್ ನೆಗೆಟಿವ್ ಎನರ್ಜಿ ಇರುತ್ತೆ ಅನ್ನುವಂಥ ಒಂದು ಅರ್ಥ ಅದು. ಹಾಗಾಗಿನೇ ಅಂತಹ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೀಲಿಕ್ಕೂ ಕೂಡ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ಕಲಹ ಅನ್ನುವಂಥದ್ದು ಅಥವಾ ಈ ಜಗಳಗಳು ಅನ್ನುವಂಥದ್ದು ಪ್ರೇತಗಳಿಗೆ ತುಂಬ ಪ್ರೀತಿಯಂತೆ. ಆದ್ದರಿಂದಲೇ ಅದು ಒಂದು ಪ್ರೇತದ ವಾಸದ ಮನೆಯಾಗಿ ಪರಿವರ್ತನೆ ಆಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿಗಳು ಹದಗೆಡ್ತಾ ಇರುತ್ತೆ. ಹಣ ನೀರಿನಂತೆ ಖರ್ಚಾಗುತ್ತೆ, ಆದಾಯ ಮಾತ್ರ ಅಷ್ಟೇ ಇರುತ್ತೆ. ಹಾಗಾಗಿ ಆದಾಯ ಮತ್ತು ಈ ವೆಚ್ಚಗಳೇನಿದೆ ಇದರಲ್ಲಿ ಅಸಮತೋಲನ ಉಂಟಾಗುವಂಥದ್ದಿರುತ್ತೆ. ಇದರಿಂದ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಇದ್ದಬದ್ದ ಆಸ್ತಿ ಪಾಸ್ತಿಯನ್ನು ಮಾರಬೇಕಾದಂಥ ಒಂದು ಸಂದರ್ಭ ಒದಗಿ ಬರ್ಬೋದು. ಹಾಗಾಗಿನೇ ಅವರು ತಮ್ಮ ಜೀವನ ಮಟ್ಟವನ್ನು ಕ್ರಮೇಣವಾಗಿ ಕೆಳಗಿಳಿಸ್ಕೊಳ್ತಾರೆ. ಬಡತನದ ಒಂದು ಬೇಗೆಗೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಅವರ ಆರೋಗ್ಯ ಕೂಡ ಹಾಳಾಗುತ್ತೆ. ಅನಾರೋಗ್ಯದ ಚಿಕಿತ್ಸೆಗಾಗಿಯೇ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಇನ್ನು ಆ ಮನೆಯಲ್ಲಿರುವಂಥ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ನೆಗೆಟಿವ್ ಆಗಿ ಇರ್ತಾರೆ. ಅಂದರೆ ಆ ಕುಟುಂಬಕ್ಕೆ ಅವರಿಂದ ಒಂದು ರೀತಿಯ ಅವಮಾನ ಆಗ್ತಾ ಇರುತ್ತೆ. ಹಾಗಾಗಿ ಈ ನಕಾರಾತ್ಮಕ ಶಕ್ತಿ ಮನೆಯಲ್ಲಿದೆ ಅನ್ನುವಂಥ ಸೂಚನೆ ಅಂತ ಹೇಳಿದ್ರೆ ಯಾರೋ ಒಬ್ಬರು ಆ ಕುಟುಂಬದಲ್ಲಿರುವಂಥವರು ಹಳಿ ತಪ್ಪಿರ್ತಾರೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಅದರಲ್ಲೂ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು, ನಮ್ಮ ಗುರುಗಳು ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ರು. ಅಂದರೆ ಯಾವುದೇ ಕೆಟ್ಟ ದೃಷ್ಟಿ ತಾಗದೇ ಇರುವಂತೆ ಆ ಮನೆಯನ್ನು ಕಾಪಾಡ್ತಾ ಇದ್ರು. ಆದ್ದರಿಂದ ಅವರ ಜೀವನ ನೆಮ್ಮದಿಯಾಗಿತ್ತು. ಇದ್ದುದರಲ್ಲೇ ಅವರು ಸಂತೃಪ್ತಿಯಿಂದ ಇದ್ದರು, ಆರೋಗ್ಯದಿಂದ ಕೂಡಿದ್ರು, ಸದಾ ಭಗವಂತನ ಚಿಂತನೆಯಲ್ಲಿ ಇರ್ತಾ ಇದ್ರು. ಹಾಗಾಗಿ ಆ ಮನೆ ಒಬ್ಬರ ನಿಯಂತ್ರಣದಲ್ಲಿ ಇರ್ತಾ ಇತ್ತು. ಮನೆ ಯಜಮಾನ ಅಂತ ಅನ್ನಿಸ್ಕೊಳ್ಳುವಂಥವ್ರ ನಿಯಂತ್ರಣ ಅದಾಗಿತ್ತು. ಆದರೆ ಈಗ ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಯಜಮಾನರೇ ಆಗಿಬಿಟ್ಟಿರ್ತಾರೆ. ಹಾಗಾಗಿನೇ ಆ ಮನೆ ಛಿದ್ರ ವಿಛಿದ್ರವಾಗಿ ಹೋಗಿರುತ್ತೆ.
ಒಬ್ಬರ ಮಾತನ್ನು ಒಬ್ಬರು ಕೇಳಲ್ಲ. ಹಾಗೆ ಕುಟುಂಬದ ಮರ್ಯಾದೆಯನ್ನು ಉಳಿಸುವಂಥ ಕೆಲಸಗಳು ಕೂಡ ಆ ಮನೆಯಲ್ಲಿ ಆಗ್ತಾ ಇರಲ್ಲ. ಹಾಗಾಗಿ ನಮ್ಮ ಪೂರ್ವಜರು ಹೇಳುವಂಥ ಕೆಲವು ಸಲಹೆಗಳು, ಮಾರ್ಗದರ್ಶನಗಳೇನಿದೆ ಅದನ್ನು ನಾವು ಪರಿಪಾಲನೆ ಮಾಡಬೇಕಾಗಿತ್ತು. ಅಂದರೆ ಹಿರಿಯರ ಎದುರು ನಿಂತು ವಾದಿಸುವಂಥದ್ದು ಹಿಂದೆ ಇರಲಿಲ್ಲ. ಆದರೆ ಈಗ ವಾದ ಪ್ರತಿವಾದ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಜೊತೆಗೆ ಆ ಮನೆಗೆ ಕೆಟ್ಟ ದೃಷ್ಟಿ ತಾಗಿರುತ್ತೆ. ಅದರಿಂದ ಅವರಿಗೆ ಜೀವನದಲ್ಲಿ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಅನಾರೋಗ್ಯದ ಪರಿಸ್ಥಿತಿ ಇರ್ಬೋದು, ಬಡತನದ ಪರಿಸ್ಥಿತಿ ಇರ್ಬೋದು, ಅಥವಾ ಪ್ರತಿದಿನ ಒಬ್ಬರನ್ನೊಬ್ಬರು ದೋಷಾರೋಪಣೆಯಲ್ಲೇ ಕಾಲ ಕಳೆಯುವಂಥದ್ದು ಇರ್ಬೋದು. ಇದು ಅಪನಂಬಿಕೆಗೂ ಕೂಡ ಕಾರಣವಾಗುತ್ತೆ, ಅನುಮಾನಕ್ಕೂ ಕೂಡ ಆಸ್ಪದ ಕೊಡುತ್ತೆ. ಹಾಗಾಗಿನೇ ಆ ಕೆಟ್ಟ ದೃಷ್ಟಿ ಇದ್ದಂತಹ ಮನೆ ಯಾವತ್ತೂ ಕೂಡ ಏಳಿಗೆ ಆಗಲ್ಲ. ಅದಕ್ಕಾಗಿಯೇ ನಮ್ಮ ಗುರು ಹಿರಿಯರು ಹೇಳ್ತಾ ಇದ್ದಂಥದ್ದು, ಮೊದಲು ಆ ಮನೆಗೆ ದೃಷ್ಟಿಯನ್ನು ತೆಗೆಸಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಮ್ಮ ಹಿರಿಯರು ಹೇಳೋ ಪ್ರಕಾರ ಮನೆಗೆ ಏನಾದರೂ ದೃಷ್ಟಿ ಇದ್ದರೆ ಅಂಥವರು ಒಂದು ಪರಿಹಾರವನ್ನು ಮಾಡಿ ನೋಡಬೇಕು. ಅದರಿಂದ ದೃಷ್ಟಿ ನಿವಾರಣೆಯಾಗುತ್ತೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಇಲ್ಲಿ ಒಣಮೆಣಸು, ಸ್ವಲ್ಪ ಕಲ್ಲುಪ್ಪು, ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಿಡ್ಕೊಂಡು ಮನೆಯ ಎಲ್ಲ ಕೋಣೆಯಲ್ಲಿ 3 ಸಲ ನಿವಾಳಿಸಿ ನಂತರ ಅವೆಲ್ಲವನ್ನೂ ಕೂಡ ಮನೆಯ ಆಚೆಯಲ್ಲಿ ಅದನ್ನು ಸುಡಬೇಕು. ಅಂದರೆ ಸ್ವಲ್ಪ ಕೆಂಡವನ್ನು ಮಾಡಿ ಅದಕ್ಕೆ ಈ 3 ವಸ್ತುಗಳನ್ನು, ಅಂದರೆ ನೀವು ಕೈಯಲ್ಲಿ ಹಿಡಿದಂತಹ 2 ಒಣಮೆಣಸು, ಸ್ವಲ್ಪ ಕಲ್ಲುಪ್ಪು, ಹಾಗೆ ಸ್ವಲ್ಪ ಸಾಸಿವೆ, ಇದನ್ನು ನಿವಾಳಿಸಿದ ನಂತರ ಅದನ್ನು ಸುಡಬೇಕು. ಇದರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಒಂದು ಹತ್ತಿಯಲ್ಲಿ ಬತ್ತಿಯನ್ನು ಮಾಡ್ಕೊಳ್ಳಿ. ಆ ಬತ್ತಿಯನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ, ಆ ಅದ್ದಿದ ಬತ್ತಿಯನ್ನು ಮನೆಯ ಎಲ್ಲ ಸದಸ್ಯರ ಮೇಲೆ 3 ಸಲ ನಿವಾಳಿಸಬೇಕು. ಆಮೇಲೆ ಅದನ್ನು ಸುಟ್ಟು ಬಿಡಬೇಕು. ನಂತರ ಒಂದು ನಿಂಬೆಕಾಯಿಯನ್ನು ತಂದು ಮನೆಯ ಮುಂದೆ ನಿಂತು ನಿವಾಳಿಸಿ ನಂತರ ಅದನ್ನು ಕೂಡ 4 ಭಾಗಗಳಾಗಿ ಕತ್ತರಿಸಿ 4 ದಿಕ್ಕುಗಳಿಗೂ ಕೂಡ ಅದನ್ನು ಎಸೆಯಬೇಕು. ಇನ್ನು ಅಶೋಕ ಮರದ ಎಲೆಗಳನ್ನು ಉರುಟುರುಟಾಗಿ ಸುತ್ತಿ ಹಾರವನ್ನು ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಬೇಕು. ಇದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶ ಆಗಲ್ಲ. ಜೊತೆಗೆ ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಕೆಟ್ಟ ದೃಷ್ಟಿಯ ಜೊತೆಗೆ ಈ ಕಷ್ಟ ದೃಷ್ಟಿಯ ಪ್ರಭಾವ ಕೂಡ ನಿರ್ನಾಮ ಆಗುತ್ತೆ. ಆ ಸಂದರ್ಭದಲ್ಲಿ ಮನೆಯ ಯಜಮಾನರು ಈ ಒಂದು ಕೆಲಸವನ್ನು ಮಾಡಿದ್ರೆ ಅತ್ಯುತ್ತಮ ಫಲ ಬೇಗ ಸಿಕ್ಕತ್ತೆ. ಹಾಗಾಗಿ ಆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯಪೂರ್ಣವಾದಂತಹ ಬದುಕು ಪ್ರಾಪ್ತಿಯಾಗಲಿಕ್ಕೆ ಇದು ಕಾರಣವಾಗುತ್ತೆ. ಹಾಗಾಗಿ ಬಂಧುಗಳೇ, ಮನೆ ಅಂತ ಹೇಳಿದ್ರೆ ಅದರ ಮೇಲೆ ದೃಷ್ಟಿ ಬೀಳುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಈ ವಿಚಾರ ನಮ್ಮ ಗುರುಗಳು ಹಿರಿಯರು ತಿಳಿಸಿರುವಂಥದ್ದು. ಅವರ ಮಾರ್ಗದರ್ಶನದಂತೆ ಮುನ್ನಡೆದ್ರೆ ಬದುಕು ಹಸನಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಸಾಗುವಂಥದ್ದು. ಆದರೆ ಆತುರಾತುರವಾಗಿ ಕೆಲಸಗಳಾಗಲಿ ಅಂತ ಹೇಳಿ ಅದರ ಮೇಲೆ ಒತ್ತಡವನ್ನು ತರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಮಾತು ಕೂಡ ಈ ದಿನ ತುಂಬ ಆತುರದಿಂದಲೇ ಕೂಡಿರುವಂಥದ್ದು. ಹಾಗಾಗಿನೇ ಗ್ರಹಗತಿಗಳು ನಿಮಗೆ ಈ ದಿನ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವೇ ನಡೆಯುವಂಥ ಒಂದು ಪರಿಸ್ಥಿತಿ ಬರಬಹುದು. ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡಬೇಕಾಗತ್ತೆ. ಒತ್ತಡಕ್ಕಾಗಿ ಕೆಲಸ ಮಾಡಬೇಕು, ದಾಕ್ಷಿಣ್ಯಕ್ಕಾಗಿ ಕೆಲಸ ಮಾಡಬೇಕು ಈ ದಿನ. ಹಾಗಾಗಿ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಬೇರೆಯವರನ್ನು ಓಲೈಸಲಿಕ್ಕಾಗಿ ಈ ದಿನ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಗುರಿಯಲ್ಲಿ, ನಿಮ್ಮ ಸಮಯದಲ್ಲಿ ನೀವೇ ರಾಜಿ ಮಾಡ್ಕೊಳ್ತೀರಿ, ಅಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತೀರಿ. ಹಾಗಾಗಿನೇ ಈ ದಿನ ದೊಡ್ಡವರ ಮುಂದೆ ತಲೆ ಬಗ್ಗಿಸುವಂಥ ಒಂದು ವಿಚಾರಗಳೇನಿದೆ ಅದಕ್ಕೆ ಈ ದಿನ ತೀವ್ರವಾಗಿ ನೀವು ಅಡಿಯರಾಗುವಂಥದ್ದು ಕೂಡ ಇದೆ. ಹಾಗೆ ಹಿರಿಯರು ಹೇಳ್ತಾರೆ, ಲೋಕ ತಿಳಿಬೇಕು, ಲೆಕ್ಕ ಕಲಿಬೇಕು ಅಂತ ಹೇಳಿ. ಅದನ್ನೇ ದೇಶ ಸುತ್ತು ಕೋಶ ಓದು ಅಂತ ಹೇಳುವಂಥದ್ದು. ಈ ಕಾರಣಕ್ಕಾಗಿಯೇ ಈ ದಿನ ಕೆಲವು ವಿಚಾರಗಳಲ್ಲಿ ಅನುಭವ ಕಡಿಮೆ ಇರೋದರಿಂದ ನಿಮಗೆ ಸಾಕಷ್ಟು ನಷ್ಟಗಳಾಗ್ತಾ ಇದೆ, ಸಾಕಷ್ಟು ಅವಮಾನಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಆ ಕ್ಷೇತ್ರ ನಿಮಗೆ ಗೊತ್ತಿಲ್ಲದೆ ಇರುವಂಥ ಕ್ಷೇತ್ರ, ಅದು ಒಂದು ಬ್ಲೈಂಡ್ ಸ್ಪಾಟ್ ಇದ್ದ ಹಾಗೆ. ಅದನ್ನು ಈ ದಿನ ನೀವು ಆವಿಷ್ಕಾರ ಮಾಡಬೇಕು, ಸಂಶೋಧನೆ ಮಾಡಬೇಕು, ನಿಮ್ಮ ವೀಕ್ನೆಸ್ ಏನಿದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಅಂತರ ಅವಲೋಕನ ಮಾಡುವಂಥದ್ದು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದು ಈ ದಿನ ಬಹಳ ಮುಖ್ಯವಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ನೀವು ಸ್ವತಃ ಪರಿಶೀಲನೆ ಮಾಡಿ, ಸ್ವತಃ ಅನುಭವಕ್ಕೆ ತಂದುಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಯಾವುದೇ ವ್ಯವಹಾರಗಳಲ್ಲಿ ನಿರುತ್ಸಾಹ ಬಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಗುರುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ಸಮಯ. ಅದರಲ್ಲೂ ಚಂದ್ರನಿಂದ ಕೆಲವೊಂದು ಶುಭ ಫಲಗಳನ್ನು ಪಡ್ಕೊಳ್ತಾ ಇದ್ದೀರಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ನೀತಿ ನಿಯಮಗಳನ್ನು ಮೀರದೆ ಕೆಲಸಗಳನ್ನು ಮಾಡುವಂಥದ್ದು. ಹಾಗಾಗಿ ಬಹಳ ಪ್ರಜ್ಞಾಪೂರ್ವಕವಾಗಿ ಕೆಲಸಗಳಾಗುತ್ತೆ. ಇದರಿಂದ ಸಂಪೂರ್ಣವಾದಂಥ ಒಂದು ಪ್ರಗತಿ ನಿಮಗಿರುತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಆತ್ಮೀಯರೊಂದಿಗೂ ಕೂಡ ಈ ದಿನ ಕಾಲ ಕಳೆಯುವಂಥದ್ದಿದೆ. ಆದರೆ ಮನೆಯ ಪರಿಸ್ಥಿತಿ ಇಬ್ಬಾಗ ಆಗಿರುವಂಥದ್ದು. ಅಂದರೆ 2 ಪಕ್ಷಗಳಿದೆ. ಒಂದು ಪಕ್ಷಕ್ಕೆ ನೀವು ಈ ದಿನ ಬೆಂಬಲವನ್ನು ಕೊಡಬೇಕು, ಮತ್ತೊಂದು ಪಕ್ಷದಲ್ಲಿ ಆಗಿರುವಂಥ ಅನಾಹುತಗಳ ಬಗ್ಗೆ ಎತ್ತಿ ಹೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದೆಲ್ಲ ಒಂದು ತಾತ್ಕಾಲಿಕವಾದರೂ ಕೂಡ ಈ ದಿನ ಪರ ವಿರೋಧ ಅನ್ನುವಂಥದ್ದು ಮನೆಯಿಂದಲೇ ಆರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಉತ್ತಮವಾದಂಥ ಭೋಜನ ಇದೆ, ಉತ್ತಮವಾದಂಥ ಮನರಂಜನೆ ಇದೆ. ಹಾಗೆ ಉತ್ತಮರ ಸಹವಾಸ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಬಾಲ್ಯದ ಗೆಳೆಯರ ಜೊತೆಯಲ್ಲಿ ತುಂಬ ಆನಂದದಿಂದ ಈ ದಿನ ಇರುವಂಥದ್ದು ಅಥವಾ ಒಂದು ಕಮ್ಯುನಿಕೇಷನ್ ಆದರೂ ಇರುತ್ತೆ ಈ ದಿನ. ಹಾಗೆ ಈ ವ್ಯಾಪಾರ ವ್ಯವಹಾರ ಉದ್ಯಮಗಳು ಅಭಿವೃದ್ಧಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿನೇ ಪ್ರಗತಿದಾಯಕವಾಗಿರುವಂಥ ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಒಂದು ಕಡೆ ಲಾಭ ಬರ್ತಾ ಇದ್ದರೆ ಅದನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಹಾಗೆ ಕೆಲಸದ ಒತ್ತಡದಿಂದ ಈ ದಿನ ಕೆಲವೊಂದು ಕೆಲಸಗಳನ್ನು ಪಕ್ಕಕ್ಕೆ ಸರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಪನ್ಮೂಲಗಳ ಅರಿವಿದ್ದುಕೊಂಡು ಹೊಸ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಯಶಸ್ಸು ಸಿಕ್ಕುವಂಥ ಸಂದರ್ಭದಲ್ಲಿ ಅದಕ್ಕೆ ಕಾರಣರಾದಂಥವರನ್ನು ಈ ದಿನ ನೀವು ಸ್ಮರಿಸಬೇಕು. ಅವರನ್ನು ಅಕ್ನಾಲೆಡ್ಜ್ ಮಾಡುವಂಥದ್ದು, ಅವರ ಎಫರ್ಟ್ಗಾಗಿ ನೀವು ಈ ದಿನ ಒಂದು ಕೃತಜ್ಞತೆಯನ್ನು ಹೇಳುವಂಥದ್ದನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ದುಸ್ಸಾಹಸ ಅನ್ನುವಂಥದ್ದು ಬೇಡ. ಅಂದರೆ ರಿಸ್ಕನ್ನು ತೆಗೆದುಕೊಂಡು ಕೆಲಸ ಮಾಡಲೋ ಅಂತ ಪ್ರಯತ್ನವನ್ನು ಮಾಡಬೇಡಿ. ಪ್ರಗತಿ ನಿಮ್ಮ ಇಚ್ಛೆಯಂತೆ ಈ ದಿನ ಇರುತ್ತೆ. ಸ್ವಲ್ಪ ಸಾಧಾರಣವಾಗಿದ್ದರೂ ಕೂಡ ಅದನ್ನು ಹೆಚ್ಚಿನ ಲಾಭದಾಯಕವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಶಕ್ತಿ, ಸಾಮರ್ಥ್ಯ, ವಿವೇಕ, ಒಂದು ಬುದ್ಧಿವಂತಿಕೆ ನಿಮಗಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹಾಗಾಗಿ ನಿಮ್ಮಲ್ಲಿರುವಂಥ ಶಕ್ತಿಯನ್ನು ಈ ದಿನ ಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮನೆಯಲ್ಲಿ ಒತ್ತಡದ ವಾತಾವರಣ ಇದ್ದಾಗ ಈ ದಿನ ಭಗವಂತನ ಸ್ಮರಣೆ ಮಾಡಿ, ಭಗವಂತನ ಸೇವೆ ಮಾಡಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಸೌಹಾರ್ದಯುತವಾದಂಥ ಸಂಬಂಧ ದೊರೆಯುವಂಥ ದಿನ ಇದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಂಥ ನೆರವು ಸಹಕಾರ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಬಾಹ್ಯ ಬೆಂಬಲ ನಿಮಗೆ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಮನೆಯ ಒಳಗೆ ಯಾರಿಂದ ಸಹಾಯ ಸಿಕ್ಕತ್ತೋ ಇಲ್ವೋ, ಆದರೆ ಮನೆಯ ಹೊರಗೆ ನಿಮಗೆ ಅತ್ಯಂತ ಹೆಚ್ಚಿನ ಗೌರವ ಸಿಕ್ಕತ್ತೆ. ಜೊತೆಗೆ ನಿಮಗೆ ಬೇಕಾದಂತಹ ಒಂದು ಸಹಕಾರ ಕೂಡ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ಪೂರ್ಣ ಆಗುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ತಪ್ಪು ಈ ದಿನ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಎಲ್ಲವೂ ಸರಿ ಇದ್ದಾಗ ಎಲ್ಲೋ ಒಂದು ಕಡೆ ಈ ಕುಡಿಯುವ ನೀರಿನಲ್ಲಿ ಕಡ್ಡಿ ಬಿದ್ದಂತಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಗುರು ಹಿರಿಯರ, ಮನೆಯಲ್ಲಿರುವಂಥ ಹಿರಿಯರು, ತಂದೆ ತಾಯಿಗಳಿದ್ದರೆ ಅವರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಅಡೆತಡೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ಕುಟುಂಬಸ್ಥರೊಬ್ಬರ ನಡವಳಿಕೆ, ಅವರ ಮಾತು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಹಾಗಾಗಿನೇ ಈ ದಿನ ಕುಟುಂಬದ ವಿದ್ಯಮಾನಗಳಲ್ಲಿ ಆಸಕ್ತಿಯನ್ನು ಕಳ್ಕೊಂಡವರಂತೆ ಇರ್ತೀರಿ. ಹಾಗಾಗಿ ಈ ದಿನ ಕುಟುಂಬದಿಂದ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು ಇರುತ್ತೆ. ಒಂಟಿಯಾಗಿರಬೇಕು ಅಂತ ಅನಿಸುತ್ತೆ. ಆದರೆ ಈ ಭವಿಷ್ಯದ ಚಿಂತೆ ನಿಮ್ಮನ್ನು ವಿಪರೀತವಾಗಿ ಕಾಡುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಕೂಡ ಈ ದಿನ ಸ್ವಲ್ಪ ಜಾಗೃತರಾಗಿ ಇರಬೇಕು. ಅವರಿಂದ ಈ ದಿನ ನಿಮಗೆ ಸಾಕಷ್ಟು ತೊಂದರೆಗಳು, ಕಿರುಕುರಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಪರಿಸ್ಥಿತಿಯನ್ನು ಗಮನಿಸಬೇಕು.
ಏನಾದರೂ ವ್ಯತ್ಯಾಸಗಳಿದ್ದರೆ ಆರೋಗ್ಯದಲ್ಲಿ ಆದಷ್ಟು ಬೇಗ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಸುಸ್ಥಿತಿಯಲ್ಲಿರಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮ ಪಡಬೇಕು. ಏಕೆಂದರೆ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳು ಕೂಡ ನಿಮಗಾಗಿ ಮಾಡ್ತೀರಿ, ನಿಮ್ಮ ಆರೋಗ್ಯಕ್ಕಾಗಿ ಮಾಡ್ತೀರಿ, ನಿಮ್ಮ ಭವಿಷ್ಯಕ್ಕಾಗಿ ಮಾಡ್ತೀರಿ. ಈ ವಿಚಾರಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಹಾಗೆ ಇಲ್ಲಿ ಸಂಪಾದನೆಯನ್ನು ಶುದ್ಧಿ ಮಾಡುವಂಥದ್ದು ದಾನ, ಆರೋಗ್ಯವನ್ನು ಶುದ್ಧಿ ಮಾಡುವಂಥದ್ದು ಉಪವಾಸ. ಹಾಗಾಗಿ ಕಾಲಕ್ಕೆ ನಿಮ್ಮ ಇಷ್ಟ ದೇವರ ಹೆಸರಿನಲ್ಲಿ ಸ್ವಲ್ಪ ಉಪವಾಸ ಮಾಡುವಂಥದ್ದನ್ನು ಮಾಡಿ. ಏಕಾದಶಿ ಉಪವಾಸ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾದಂಥ ದಿನ. ಅದರಲ್ಲೂ ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ಸ್ಥಿರಾಸ್ತಿಯ ಕ್ರಯ ವಿಕ್ರಯ ಇತ್ಯಾದಿ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ಸ್ವಲ್ಪ ಅನುಕೂಲತೆಗಳು ಇರುತ್ತೆ. ಅಂದರೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಪೂರೈಸುವಂಥ ಎಲ್ಲ ಸಾಧ್ಯತೆ ಇದೆ, ಅವಕಾಶ ಇದೆ. ಹಾಗೆ ಈ ದಿನ ಸಾಹಿತ್ಯದಲ್ಲಿ ಅಭಿರುಚಿ ಹೊಂದಿರುವಂಥವ್ರಿಗೆ ಅದನ್ನು ಮುಂದುವರಿಸುವಂಥದ್ದು, ಅದೇ ಏನಾದರೂ ಹವ್ಯಾಸ ಆಗಿದ್ದರೆ ಅದರಿಂದ ತುಂಬ ಮಾನಸಿಕ ನೆಮ್ಮದಿ ಇರುತ್ತೆ. ಅಲ್ಪ ಸ್ವಲ್ಪ ಒಂದು ಹಣಕಾಸಿನ ನೆರವು ಕೂಡ ನಿಮಗೆ ಉಂಟಾಗುತ್ತೆ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳು ಯಶಸ್ವಿಯಾದಾಗ ನಿಮಗೆ ಮತ್ತಷ್ಟು ಉತ್ಸಾಹ ಇರುತ್ತೆ, ಮತ್ತಷ್ಟು ಎನರ್ಜಿ ಬರುತ್ತೆ, ಆತ್ಮವಿಶ್ವಾಸ ಮೂಡುತ್ತೆ. ಹಾಗಾಗಿನೇ ಈ ದಿನ ಒಂದು ಕೆಲಸದ ಜಯ ಮತ್ತೊಂದು ಕೆಲಸದ ಪ್ರಾರಂಭಕ್ಕೆ ನಾಂದಿಯಾಗುತ್ತೆ. ಹಾಗಾಗಿನೇ ಈ ದಿನ ಒಂದು ರೀತಿಯಲ್ಲಿ ವ್ಯವಹಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಮೂಡುವಂಥದ್ದು ಇದೆ. ಮಕ್ಕಳ ಓದು, ಅವರ ವಿದ್ಯಾಭ್ಯಾಸ ಅಥವಾ ಅವರ ಆರೋಗ್ಯ, ಅವರ ಉದ್ಯೋಗ, ಅವರ ದಾಂಪತ್ಯ ಜೀವನ, ಏನೋ ಒಂದು ಚಿಂತೆ ಈ ದಿನ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದು ಮಕ್ಕಳ ಸುತ್ತ ಇರುವಂಥ ಒಂದು ಚಿಂತೆ. ಹಾಗೆ ಈ ದಿನ ನೋವು ನಿವಾರಕ ಔಷಧಗಳನ್ನು ಯಾರಾದರೂ ಬಳಸ್ತಾ ಇದ್ದರೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ. ಏಕೆಂದರೆ ಒಂದು ನೋವು ಹೋಗಿ ಮತ್ತೊಂದು ನೋವು ಬರಬಹುದು, ಸೈಡ್ ಎಫೆಕ್ಟ್ ಆಗ್ಬೋದು. ಹಾಗಾಗಿ ಅಂಥ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ, ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಂತೋಷಕ್ಕೆ, ಆನಂದಕ್ಕೆ, ನಿಮ್ಮ ಕಂಫರ್ಟ್ಗೆ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಏಕೆಂದರೆ ನಿಮಗೆ ಒಂದು ಕಂಫರ್ಟ್ ಝೋನ್ನಿಂದ ಆಚೆ ಬರಲಿಕ್ಕೆ ಇದನ್ನ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸುಳ್ಳು ಹೇಳುವಂಥದ್ದು ಅಥವಾ ಇಲ್ಲದ್ದನ್ನು ಇದೇ ಅಂತ ಹೇಳಿ ಅದಕ್ಕೆ ಒಂದು ಬಣ್ಣ ಕಟ್ಟಿ ಹೇಳುವಂಥ ಒಂದು ಪ್ರಸಂಗ ಕೂಡ ಬರ್ಬೋದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಮನಸ್ಸಿನ ನೆಮ್ಮದಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾಗಿರುವಂಥ ದಿನ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ನಿಗಾ ಇರಬೇಕು, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರಬೇಕು. ಏಕೆ ಅಂತ ಹೇಳಿದ್ರೆ ಕೆಲಸಗಳನ್ನು ಮಧ್ಯದಲ್ಲೇ ನಿಲ್ಲಿಸುವಂಥ ಸಂದರ್ಭ ಬಂದಾಗ ನಿಮಗೆ ಉತ್ತೇಜನ ಕೊಡುವಂಥವ್ರು ಬೇಕು, ಮೋಟಿವೇಟ್ ಮಾಡುವಂಥವ್ರು ಬೇಕು. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ಅಗಾಧವಾದಂತಹ ಒಂದು ಸಾಮರ್ಥ್ಯ ಇದೆ, ಇದನ್ನು ತಿಳಿಸಿ ಹೇಳುವಂಥವ್ರು ನಿಮಗೆ ಬೇಕಾಗುತ್ತೆ. ಅದಕ್ಕಾಗಿಯೇ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಈ ದಿನ ಮುನ್ನಡೆಯಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸವನ್ನು ನಿಮ್ಮ ಬಂಧು ಒಬ್ಬರು ವಿರೋಧಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸದಲ್ಲಿ ಏನೂ ಹುರುಳಿಲ್ಲ ಅಂತ ಹೇಳೇ ನಿಮಗೆ ತೀರಾ ಬೇಕಾದಂಥ ಬಂಧುಗಳ ಒಂದು ಅಭಿಪ್ರಾಯ. ಹಾಗಾಗಿ ಅಂಥ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಡಿ. ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಹುರಿ ಪಡುವಂಥ ಜನ ಅವರು ಇಂಥ ಮಾತುಗಳನ್ನು ಆಡ್ತಾರೆ, ಇಂಥ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾರೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಸ್ನೇಹಿತರಿಂದ ಸಮಯೋಚಿತವಾದಂತಹ ಸೂಕ್ತವಾದಂತಹ ಸಹಾಯ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಸುಲಭ. ಆದರೆ ಆ ಗೆಳೆತನವನ್ನು ಮೇಂಟೈನ್ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅಂತಹ ಸಾಹಸದ ಕೆಲಸದಲ್ಲಿ, ಅಂತಹ ಒಂದು ಸೆನ್ಸಿಟಿವ್ ವಿಚಾರದಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ಒಂದು ಕೆಲಸಕ್ಕೆ ನೀವೇ ಸಾರಥಿಯಾಗುವಂಥದ್ದು, ಎಲ್ಲೋ ಒಂದು ಕಡೆ ನಡೆದಂಥ ತಪ್ಪನ್ನು ತೀರ್ಮಾನ ಮಾಡುವಂಥ ನ್ಯಾಯಾಧೀಶರ ಸ್ಥಾನದಲ್ಲಿ ನಿಲ್ಲುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಗೆ, ನಿಮ್ಮ ಮಾತಿಗೆ ಈ ದಿನ ತುಂಬ ವ್ಯಾಲ್ಯೂ ಇದೆ, ಬೆಲೆ ಇದೆ.
ಹಾಗೆ ಈ ದಿನ ಹಿರಿಯರಿಂದ ನಿರೀಕ್ಷಿತ ಮಟ್ಟದಲ್ಲಿ ಉಡುಗೊರೆ ದೊರೆಯುವಂಥ ಸಾಧ್ಯತೆ ಇದೆ. ಅದು ವಸ್ತು ರೂಪದಲ್ಲಿರ್ಬೋದು, ಮಾತಿನ ಶ್ಲಾಘನೆಯ ರೂಪದಲ್ಲಿ ಈ ದಿನ ಉಡುಗೊರೆ ನಿಮಗೆ ಸಿಕ್ಕುವಂಥದ್ದು. ಇದು ಎನರ್ಜಿ ಬೂಸ್ಟರ್, ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು, ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡಿಸುವಂಥ ವಿಚಾರಗಳಿದು. ಇದನ್ನು ಬಹಳ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ತಾ ಇರಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು ಅನ್ನುವಂಥದ್ದು ನಿಮ್ಮ ಗ್ರಹಗತಿಗಳು ತಿಳಿಸ್ತಾ ಇರುವಂಥ ಒಂದು ವಿಚಾರ. ಏಕೆಂದರೆ ಮಿಶ್ರ ಫಲಗಳಿದ್ದಾಗ ಪ್ರಯತ್ನವನ್ನು ಮತ್ತೆ ಮಾಡಬೇಕಾಗತ್ತೆ. ಒಂದು ಪ್ರಯತ್ನದಲ್ಲಿ ಕೆಲಸ ಆಗಲ್ಲ, ಮತ್ತೊಂದು ಪ್ರಯತ್ನದಲ್ಲಿ ನಿಮಗೆ ತೃಪ್ತಿ ಇರಲ್ಲ, ಇನ್ನು ನಿಮ್ಮವರಿಗೆ ಒಂದು ರೀತಿಯ ಅಸಮಾಧಾನ ಇರುತ್ತೆ. ಹಾಗಾಗಿನೇ ಈ ದಿನ ಮಾಡಿದ ಕೆಲಸವನ್ನೇ ಮಾಡ್ತಾ ಇರ್ತೀರಿ. ಅದು ತುಂಬ ಪರ್ಫೆಕ್ಷನ್ಗೆ ಹತ್ತಿರ ಆಗುವವರೆಗೂ ಕೂಡ ಅದರ ಒಂದು ಮುಂದುವರಿಕೆ ಇರುವಂಥದ್ದು. ಹಾಗೆ ಈ ದಿನ ಆರೋಗ್ಯದ ಸಮಸ್ಯೆಗಳು ಕುಟುಂಬದಲ್ಲಿ ಹೆಚ್ಚಾಗುತ್ತೆ. ಅದರಲ್ಲೂ ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಬಾಧೆಗಳು ಉಂಟಾಗುವಂಥದ್ದು, ಒತ್ತಡಗಳು ಉಂಟಾಗುತ್ತೆ, ಮನೆ ಕೆಲಸದ ಹೊರೆ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಈ ದಿನ ನೀವು ಸ್ವಲ್ಪ ನಿಭಾಯಿಸ್ಕೊಳ್ಬೇಕು, ಸ್ವಲ್ಪ ಟಾಲರೇಟ್ ಮಾಡಬೇಕು. ನೀವು ನೋವನ್ನು ಈ ದಿನ ತಡಿಲೇಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಸಂಬಂಧಿಕರ ಜೊತೆಯಲ್ಲಿ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಕೆಲವೊಂದು ವಿಚಾರಗಳನ್ನು ತಂದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಫ್ಯಾಮಿಲಿ ಪ್ರೆಸ್ಟೀಜ್ ಅನ್ನುವಂಥದ್ದು ಬಹಳ ಪ್ರಧಾನವಾದಂಥ ಒಂದು ಆಟವನ್ನು ಆಡುತ್ತೆ ಈ ದಿನ. ಹಾಗಾಗಿ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿರುತ್ತೆ. ಏನು ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ನಿಮಗೆ ತೋಚಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ವಿವಾದಗಳು ಹುಟ್ಟಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ಹಿನ್ನೆಲೆಯಲ್ಲಿ ಇರುತ್ತೆ. ಹಾಗೆ ಈ ದಿನ ಕಳೆದು ಹೋಗಿರುವಂಥ ಘಟನೆಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಈ ದಿನ ಯಾವುದು ಅಗತ್ಯ ಇದೆಯೋ ಅಷ್ಟೇ ನೀವು ಈ ದಿನ ಯೋಚನೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಮಕ್ಕಳ ಸಾಧನೆ ನಿಮಗೆ ಸ್ವಲ್ಪ ತೃಪ್ತಿಯನ್ನು ತರುತ್ತೆ. ಹಾಗಾಗಿ ಮಕ್ಕಳ ವಿಚಾರವಾಗಿ ಈ ದಿನ ತುಂಬ ಹೆಮ್ಮೆಯಿಂದ ಮಾತಾಡುವಂಥದ್ದು ಕೂಡ ಇರುತ್ತೆ. ಆದರೆ ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರ್ಬೋದು. ಕೆಲವೊಂದರಲ್ಲಿ ಸೋಲಾಗ್ಬೋದು, ನಿರಾಸೆಯಾಗ್ಬೋದು. ಆದರೂ ಕೂಡ ನೀವು ಅದನ್ನೆಲ್ಲ ಈ ದಿನ ಪಕ್ಕಕ್ಕಿಟ್ಟು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಿರುವಂಥ ದಿನ, ವ್ಯಾಪಾರದಲ್ಲಿ ಸ್ವಲ್ಪ ಪೈಪೋಟಿಗಳಿರುವಂಥ ದಿನ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೋಜಲಾದಂತಹ ಒಂದು ಪರಿಸ್ಥಿತಿ ಇರುವಂಥ ದಿನ. ಒಟ್ಟಾರೆ ಈ ದಿನ ನಿಮ್ಮ ಯೋಗ್ಯತೆಗೆ ತಕ್ಕಂತಹ ಕೆಲಸವೂ ಸಿಕ್ಕಲ್ಲ, ನಿರೀಕ್ಷೆಗೆ ತಕ್ಕಂತಹ ಒಂದು ಫಲಿತಾಂಶವೂ ಸಿಕ್ಕಲ್ಲ. ಇದರಿಂದ ಮಿಶ್ರ ಫಲಗಳ ಜೊತೆಗೆ ಈ ದಿನ ಸ್ವಲ್ಪ ಬೇಸರ ಉಂಟಾಗುತ್ತೆ. ಇನ್ನು ಈ ದಿನ ಕ್ರೀಡಾಪಟುಗಳಿಗಾಗಲಿ, ಸ್ಪರ್ಧಾಳುಗಳಿಗಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥವ್ರಿಗಾಗಲಿ ಅಷ್ಟೊಂದು ಸಮಾಧಾನ ಇಲ್ಲ. ಎಲ್ಲೋ ಒಂದು ಕಡೆ ಅಸಮಾಧಾನ ಬಹಳ ಪ್ರಾಮಿನೆಂಟಾಗಿ ಇರುತ್ತೆ. ಹಾಗಾಗಿ ಈ ದಿನ ಆಗಿ ಹೋಗಿರುವಂಥ ಕೆಲಸಗಳ ಬಗ್ಗೆನೇ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಂದು ರೀತಿಯ ಗೌರವ ಇದೆ, ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಅದರಿಂದ ಅಲ್ಪ ಸ್ವಲ್ಪ ಸಂಪಾದನೆ ಕೂಡ ಈ ದಿನ ಆಗುವಂಥ ಅವಕಾಶಗಳಿದೆ. ಇನ್ನು ಈ ದಿನ ನಿಮ್ಮ ಸಮಯೋಚಿತವಾದಂಥ ಮಾತು ಸಮಸ್ಯೆಯೊಂದನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಮಾತಾಡಬೇಕು ಅಂತ ಹೇಳುವಂಥದ್ದು ಯಾವಾಗ ಅದು ತುಂಬ ಅಗತ್ಯವಿದ್ದಾಗ ಮಾತ್ರ ಮಾತಾಡಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಆ ರೀತಿಯಲ್ಲಿ ನಿಮ್ಮ ಮಾತು ಬಹಳ ಸ್ಪಷ್ಟವಾಗಿ, ಸುಶ್ರಾವ್ಯವಾಗಿ, ಹಾಗೆ ಯಾವುದೇ ದ್ವಂದ್ವಾರ್ಥಗಳಿಗೆ ಅವಕಾಶ ಇಲ್ಲದಂತೆ ಇದ್ದಾಗ ನಿಮ್ಮ ಮಾತಿಗೆ ಈ ದಿನ ತುಂಬ ಗೌರವ ಇರುತ್ತೆ. ಹಾಗೆ ಯಾವುದೇ ಸಮಸ್ಯೆಯನ್ನು ಕೂಡ ಬಹಳ ಅನಾಯಾಸವಾಗಿ ಎದುರಿಸುವಂಥ ಧೈರ್ಯ ಕೂಡ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಅಂಥ ಒಂದು ಸಂದರ್ಭವನ್ನು ಈ ದಿನ ನೀವೇ ಬಳಸ್ಕೊಳ್ಬೇಕಾಗತ್ತೆ. ಅದು ಇರುತ್ತೆ, ಕೆಲವೊಮ್ಮೆ ಸೃಷ್ಟಿ ಮಾಡಿಕೊಳ್ಬೇಕು, ಇಲ್ಲ ತಾನಾಗಿ ಒದಗಿ ಬಂದರೆ ಅದರಂತೆ ನೀವು ನಿರ್ವಹಣೆ ಮಾಡಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.
ವೃಶ್ಚಿಕ ರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ಅದರಲ್ಲೂ ನಿಮ್ಮ ಮಾತುಕತೆಗಳಾಗಲಿ, ನಿಮ್ಮ ಒಂದು ಅಗ್ರಿಮೆಂಟ್ ವಿಚಾರ ಆಗಲಿ, ಅಥವಾ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಆಗಲಿ ಕೆಲಸದಲ್ಲಿ ಎಲ್ಲವೂ ಧನಾತ್ಮಕವಾಗಿರುತ್ತೆ. ಒಂದಾದ ಮೇಲೆ ಒಂದರಂತೆ ಈ ದಿನ ಕೆಲಸಗಳು ನಡೀತಾ ಇರುತ್ತೆ. ಇಡೀ ದಿನ ನೀವು ಈ ಕೆಲಸದಲ್ಲೇ ತಲ್ಲೀನರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಆಸ್ತಿ ಖರೀದಿ ಬಗ್ಗೆ ಯಾವುದೇ ರೀತಿಯ ಒಂದು ಮುಂದುವರಿಕೆ ಅನ್ನುವಂಥದ್ದು, ಪ್ರಯತ್ನ ಅನ್ನುವಂಥದ್ದು ಇದ್ದರೆ ಅದಕ್ಕೆ ಬೇಕಾದಂಥ ಪ್ರಯತ್ನಗಳು ಈ ದಿನ ನಿಮಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಸಂಬಂಧಗಳು ಶಾಶ್ವತವಾಗಿ ಇರಬೇಕು ಅಂತ ಹೇಳಿದ್ರೆ ಕೆಲವನ್ನ ಕೆದಕದೇ ಇದ್ದರೆ ಸಾಕು, ಸಂಬಂಧ ಉಳಿಯುತ್ತೆ. ಹಾಗಾಗಿ ಗೊತ್ತಿದ್ದು ಗೊತ್ತಿಲ್ಲದಂತೆ ಇರಬೇಕು. ಸತ್ಯ ಗೊತ್ತಿದೆ ನಿಮಗೆ, ಆದರೂ ಅದನ್ನು ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳಿ ಅದನ್ನು ನೀವೇ ಮನಸ್ಸಿನಲ್ಲಿ ಮುಚ್ಚಿಟ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ರೈತಾಪಿ ವರ್ಗದವರು ಈ ಸಂದರ್ಭದಲ್ಲಿ ಆದಾಯದಲ್ಲಿ ಏರಿಕೆ ಕಾಣುವಂಥ ಒಂದು ಬಯಕೆ, ಅದಕ್ಕೆ ಪೂರಕವಾದಂಥ ಒಂದು ಯೋಜನೆ, ಇದನ್ನು ಸಿದ್ಧಪಡಿಸೋದರಲ್ಲಿ ತಲ್ಲೀನರಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಉಳಿತಾಯ ಜಾಸ್ತಿ ಆಗಬೇಕು, ನಿಮ್ಮ ಆದಾಯ ಜಾಸ್ತಿ ಆಗಬೇಕು, ಅದಕ್ಕಾಗಿ ಒಂದು ಸ್ಟ್ರಾಟಜಿಯನ್ನು ರೂಪಿಸ್ಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ ಇದ್ದಂತಹ ವಿವಾದಗಳನ್ನು ಬಗೆಹರಿಸ್ಕೊಳ್ತೀರಿ. ಬಹಳ ದಿನಗಳ ನಂತರದಲ್ಲಿ ಭೇಟಿ, ಆ ಭೇಟಿಯಲ್ಲಿ ನಿಮ್ಮ ಕಷ್ಟ ಸುಖಗಳ ವಿಚಾರ ವಿನಿಮಯ ಮತ್ತು ಈ ಗೆಳೆತನ ರಿನ್ಯೂವಲ್ ಆಗುವಂಥ ಸಾಧ್ಯತೆ ಈ ದಿನ ಒದಗಿ ಬರುತ್ತೆ. ಇನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಹೆಚ್ಚಿನ ಅನುಕೂಲಕರವಾದಂಥ ಒಂದು ವಾತಾವರಣ ಇರುತ್ತೆ. ಹಣದ ಲಾಭ ಇಲ್ಲ ಅಂದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಹೊಸ ಪರಿಚಯಗಳು ಆಗುವಂಥದ್ದು. ಅದರಲ್ಲಿ ನಿಮಗೆ ಬಾಹ್ಯವಾಗಿ ಜನರ ಪರಿಚಯ ಆಗುತ್ತೆ, ಆಂತರಿಕವಾಗಿ ನಿಮಗೆ ಒಂದು ಜ್ಞಾನೋದಯ ಆಗುತ್ತೆ. ಇದು ಕೂಡ ಒಂದು ಅರ್ಥದಲ್ಲಿ ಪರಿಚಯ. ಏಕೆಂದರೆ ಗೊತ್ತಿಲ್ಲದ ವಿಚಾರವನ್ನು ಈ ದಿನ ಗೊತ್ತು ಮಾಡ್ಕೊಳ್ತೀರಿ, ಜ್ಞಾನ ಸಂಪಾದನೆ ಹೆಚ್ಚಾಗುತ್ತೆ ಈ ದಿನದಲ್ಲಿ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಒಂದು ರೀತಿಯ ಸಂಪಾದನೆ ಇದೆ. ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅದರಲ್ಲಿ ಒಂದು ರೀತಿಯ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ರಾಜಕಾರಣಿಗಳಾಗಲಿ, ನಿಮ್ಮ ಸರ್ಕಾರಿ ಮಟ್ಟದ ಇಲಾಖೆಯ ಅಧಿಕಾರಿಗಳಾಗಲಿ ಕೊಡುವಂಥ ಭರವಸೆಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗದೇ ಇದ್ದಾಗ ಈ ದಿನ ಸ್ವಲ್ಪ ಅಸಮಾಧಾನದ ಛಾಯೆ ಇರುತ್ತೆ. ಆದರೆ ಅವರು ಕೊಡುವಂಥ ಭರವಸೆಗಳಲ್ಲೂ ಕೂಡ ಸತ್ಯಾಸತ್ಯತೆಯನ್ನು ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣದ ಸಮಯದಲ್ಲಿ ಹೊಸ ವ್ಯಕ್ತಿಗಳ ಭೇಟಿ ಆಗ್ತೀರಿ, ಹೊಸ ಪರಿಚಯಗಳಾಗುತ್ತೆ, ಅದು ನಿಮಗೆ ಅನುಕೂಲವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಆಪ್ತ ಸ್ನೇಹಿತರಿಂದ ನಿಮಗೆ ಒಂದು ಒಳ್ಳೆಯ ಸುದ್ದಿ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ವಿಚಾರದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ತೀರಿ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ತ್ರೀ ವರ್ಗದ ಸಹಾಯದಿಂದ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಆದರೆ ಸ್ವಲ್ಪ ಹಠಮಾರಿತನ ಬಿಟ್ಟು ಹೊಂದಿಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಇಟ್ಕೊಳ್ಳಿ, ಅದರಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಎಲ್ಲರೂ ಕೂಡ ಸಂತುಷ್ಟರಾಗ್ತಾರೆ. ನಿಮ್ಮ ಮೇಲಧಿಕಾರಿಗಳಿಂದ, ನಿಮ್ಮ ಸಹೋದ್ಯೋಗಿಗಳಿಂದ ಈ ದಿನ ಒಂದು ಸಾಂತ್ವನದ ಮಾತುಗಳು, ಸಂತುಷ್ಟದ ಮಾತುಗಳು ಕೂಡಿ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಏಕಾಗ್ರತೆಗೆ ಭಂಗ ತರುವಂಥ ವಿಚಾರಗಳು ಯಾವುದೇ ಇದ್ದರೂ ಅದನ್ನು ಈ ದಿನ ಸ್ವಲ್ಪ ದೂರ ಇಡಿ. ಏಕೆಂದರೆ ಮನಸ್ಸು ಕೇಂದ್ರೀಕರಣವಾಗಿರಬೇಕು. ಒಂದೇ ವಿಚಾರದಲ್ಲಿ ಒಂದೇ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಮನಸ್ಸನ್ನು ಹಿಡಿದಿಟ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಈ ದಿನ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಯಾವುದೇ ವಿಚಾರದಲ್ಲಾದರೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ ಈ ದಿನ. ಹಾಗಾಗಿ ಬಹಳ ರಕ್ಷಣಾತ್ಮಕವಾಗಿ, ತುಂಬ ಸೇಫಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಸಾಮಗ್ರಿಗಳನ್ನು ಈ ದಿನ ನೀವು ಜೋಡಿಸ್ಕೊಳ್ಬೇಕಾಗತ್ತೆ, ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಸಂಯಮದಿಂದ ವರ್ತಿಸಿದ್ರೆ ಮಾತ್ರ ಅಲ್ಪ ಸ್ವಲ್ಪ ಲಾಭಗಳು ಇದೆ.
ಆದರೆ ನಿಮಗೆ ನಿಮ್ಮ ವರ್ಚಸ್ಸಿಗೆ ಹಾನಿಯುಂಟು ಮಾಡುವಂತಹ ಕೆಲವೊಂದು ವಿದ್ಯಮಾನಗಳು ನಡೆಯುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮಗೆ ಏನು ಬೇಕು ಏನು ಬೇಡ ಬಹಳ ಸ್ಪಷ್ಟವಾಗಿ ತಿಳಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಆದರೆ ಯಾವುದೇ ಪ್ರತಿಫಲ ಬಂದರೂ ಕೂಡ ಯಾವುದೇ ವಿಚಾರದಲ್ಲಿ ಚಿಂತೆ ಮಾಡಬೇಡಿ. ಭಗವಂತನ ಒಂದು ಪ್ರಸಾದದಿಂದ ನಿಮಗೆ ಆ ರೀತಿಯ ಒಂದು ತೀರ್ಮಾನ ಆಗಲಿ, ಆ ರೀತಿಯ ಫಲಿತಾಂಶ ಆಗಲಿ ನಿಮಗೆ ಸಿಕ್ಕಿರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಹಣ ಅಂತ ಹೇಳಿದ್ರೆ ಕೇವಲವಾಗಿ ನೋಡಬೇಡಿ, ಅದಕ್ಕೆ ಆದಂತಹ ಒಂದು ತೂಕ ಇದೆ, ಅದಕ್ಕೆ ಆದಂತಹ ಒಂದು ಮೌಲ್ಯ ಇದೆ, ಅದನ್ನು ಅನುಸರಣೆ ಮಾಡಬೇಕು. ಹಾಗೆ ಈ ದಿನದ ವ್ಯವಹಾರದಲ್ಲಿ ಎಲ್ಲರನ್ನೂ ಕೂಡ ಅತಿಯಾಗಿ ನಂಬುವಂಥದ್ದು ತುಂಬ ಹಿನ್ನಡೆಗೆ ಕಾರಣವಾಗುತ್ತೆ. ಹಾಗಾಗಿ ಯಾರನ್ನು ಎಷ್ಟು ಬೇಕೋ ಅಷ್ಟೇ ನಂಬುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಮಾತಿಗೆ ಬೆಲೆ ಇರೋದರಿಂದ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ತೀರಿ. ಇದು ಒಳ್ಳೆಯ ಒಂದು ಬೆಳವಣಿಗೆ ಇದು. ಹಾಗೆ ಈ ದಿನ ಕೆಲವರಿಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು. ಸ್ವಲ್ಪ ಜಾಗ್ರತೆ. ವೈದ್ಯರನ್ನು ಭೇಟಿ ಮಾಡಿ ಒಂದು ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣುವನ್ನು ಆರಾಧನೆ ಮಾಡಿ ಧನ್ವಂತರಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಆದರೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಈ ಅವಕಾಶವನ್ನು ಸಮರ್ಥವಾಗಿ ಬಳಸ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಯಾಕೆಂದರೆ ನಿಮ್ಮಲ್ಲಿರುವಂಥ ಕೋಪತಾಪಗಳಿರ್ಬೋದು ಅಥವಾ ಹಠಮಾರಿತನದ ಧೋರಣೆ ಇರ್ಬೋದು. ಇದರಿಂದ ಕೆಲವೊಂದು ವಿಚಾರಗಳಲ್ಲಿ ಒತ್ತಡಕ್ಕೆ ಸಿಲುಕ್ತೀರಿ, ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರದಲ್ಲಿ ನೀವು ತುಂಬ ಬುದ್ಧಿವಂತಿಕೆಯನ್ನು ತೋರಿಸ್ಲಿಕ್ಕೆ ಹೋಗ್ತೀರಿ, ಅದು ಹಿನ್ನಡೆಗೆ ಕಾರಣವಾಗುತ್ತೆ. ಅದಕ್ಕೆ ಬದಲಿಗೆ ಈ ದಿನ ನಿಮ್ಮ ಹೃದಯವಂತಿಕೆಯನ್ನು ತೋರಿಸ್ಬೇಕು. ಇಲ್ಲಿ ರಸ್ತೆಯಲ್ಲಿ ಒಂದು ಮುಳ್ಳು ಬಿದ್ದಿದ್ರೆ ಬದಿಯಲ್ಲಿ ಹೋಗುವಂಥದ್ದು ಬುದ್ಧಿವಂತಿಕೆ, ಅಂದರೆ ಆ ಮುಳ್ಳನ್ನು ತುಳಿಯದೇ ಹೋಗುವಂಥದ್ದು. ಆದರೆ ಈ ಹೃದಯವಂತಿಕೆ ಇರುವಂಥ ಮನುಷ್ಯತ್ವ ಇರುವಂಥವ್ರು ಮಾಡೋದೇನು, ಆ ಮುಳ್ಳನ್ನು ಪಕ್ಕಕ್ಕೆ ಬಿಸಾಕಿ ಮುನ್ನಡೆಯುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮ್ಮ ಹೃದಯ ಹೇಳಿದಂತೆ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಸಾಂಸ್ಕೃತಿಕ ರಂಗದಲ್ಲಿರುವಂಥವ್ರಿಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ. ಆದರೆ ಅದನ್ನು ಕೂಡ ಈ ದಿನ ನೀವೇ ಕೇಳಿ ಪಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಿಂದ ಫಲಿತಾಂಶಗಳೇನೋ ಸಿಕ್ಕತ್ತೆ. ಆದರೆ ಅದನ್ನು ಅನುಭವಿಸುವಂಥ ಒಂದು ತಾಳ್ಮೆ ನಿಮಗಿರಬೇಕು. ಆತುರವಾಗಿ ಕೆಲಸ ಮಾಡಬೇಕು, ಆತುರವಾಗಿ ನಿಮ್ಮ ಅಭಿಪ್ರಾಯ ಹೇಳಬೇಕು. ಇದಿಷ್ಟೇ ನಿಮಗೆ ಈ ದಿನ ಗೊತ್ತಿರುವಂಥದ್ದು. ಇದರಿಂದ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ಕೆಲವರನ್ನು ನೀವು ಬೆಳೆಸಬೇಕು, ಕೆಲವರ ಮಾತನ್ನು ಆಲಿಸಬೇಕು, ಕೆಲವರಿಗೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಸಂದರ್ಭೋಚಿತವಾಗಿ ಈ ದಿನ ವ್ಯಕ್ತಿಯ ಸ್ಥಾನಮಾನಕ್ಕೆ ಅನುಗುಣವಾಗಿ ಅವರಿಗೆ ಒಂದು ಗೌರವವನ್ನು ಕೊಡಬೇಕು. ಇದನ್ನು ಈ ದಿನ ನೀವು ಹೊಸದಾಗಿ ಕಲಿಬೇಕಾದಂಥ ಅಗತ್ಯ ಇಲ್ಲ, ಈಗಾಗಲೇ ಗೊತ್ತಿದೆ. ಆದರೆ ಅದನ್ನು ಸ್ವಲ್ಪ ಅನುಸರಣೆ ಮಾಡಿ, ಸ್ವಲ್ಪ ಸೆನ್ಸಿಟಿವ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉತ್ತಮ ವಾತಾವರಣ ಇದೆ, ಉತ್ತಮ ಅನುಕೂಲತೆಗಳಿದೆ, ಉತ್ತಮ ಮಾತುಗಾರಿಕೆ ಇದೆ. ಹಾಗೆ ಈ ದಿನ ನಿಮಗೆ ಸಿಕ್ಕುವಂತಹ ಗೆಳೆಯರೋ ಬಂಧುಗಳೋ ಅವರಿಂದ ಕೂಡ ಒಂದು ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ತೀರಿ. ಇನ್ನು ಹೊಸ ಕ್ಷೇತ್ರಗಳನ್ನು ಅನ್ವೇಷಣೆ ಮಾಡುವಂಥದ್ದು, ಹೊಸ ವಸ್ತುಗಳ ಪರಿಚಯ ಆಗುತ್ತೆ, ಹೊಸ ವ್ಯಕ್ತಿಗಳನ್ನು ಈ ದಿನ ಸಂಪರ್ಕದಲ್ಲಿ ಇಟ್ಕೊಳ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಒಂದು ರೀತಿಯ ಹೊಸತನವನ್ನು ಕಲಿಸುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ ತುಂಬ ಸಾಮರಸ್ಯದಿಂದ ವರ್ತಿಸ್ತೀರಿ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಸ್ವಂತ ವ್ಯಾಪಾರದಲ್ಲೂ ಕೂಡ ಆದಾಯ ನಿಮ್ಮ ನಿರೀಕ್ಷೆಯಂತೆ ಇರುತ್ತೆ. ನೀವು ಅಂದುಕೊಂಡಂಥ ವಿಚಾರಗಳನ್ನು ಕೆಲಸಗಳನ್ನು ಮಾಡಿ ಮುಗಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೆಲವೊಂದು ಪರಿಸ್ಥಿತಿಗಳು ಸ್ವಲ್ಪ ಹಿನ್ನಡೆಯನ್ನು ತರ್ಬೋದು. ಅದಕ್ಕೆ ಕಂಗಾಲಾಗಬೇಡಿ. ಅದನ್ನು ಹೆಚ್ಚು ಚಿಂತೆ ಮಾಡ್ತಾ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಮರಿಬೇಡಿ.
ಇನ್ನು ಈ ದಿನ ಕಷ್ಟಪಡದೆ ಇಷ್ಟ ಸಿಕ್ಕಲಾರದು ಅನ್ನುವಂಥ ಒಂದು ವಿಚಾರ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಸ್ನೇಹಿತರ ಜೊತೆಯಾಗಲಿ ಬಂಧುಗಳ ಜೊತೆಯಾಗಲಿ ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಈ ಲೇವಾದೇವಿ ವ್ಯವಹಾರವನ್ನು ಮಾತ್ರ ತೀರಾ ಹತ್ತಿರದವರ ಜೊತೆಯಲ್ಲಿ ಮಾಡಬೇಡಿ. ಇದು ಮುಂದೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಈ ದಿನದಲ್ಲಿ ನಿಮಗೆ ಬೇರೆಯವರಿಂದ ಯಾವಾಗ ದಾರಿ ಸುಗಮವಾಗುತ್ತೋ ಅಂಥವರನ್ನು ಈ ದಿನ ನಿಮ್ಮ ಅತಿಥಿಯಾಗಿ ಕರೆಯುವಂಥದ್ದು, ಅವರ ಒಂದು ಸೇವೆ ಶುಶ್ರೂಷೆ ಈ ದಿನ ನಿಮಗೆ ಬಹಳ ವಿಶೇಷವಾಗಿರುತ್ತೆ. ಅದನ್ನು ತುಂಬ ಎಂಜಾಯ್ ಮಾಡ್ತೀರಿ. ಆ ಸಂದರ್ಭ ನಿಮಗೆ ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಪೂರಕವಾಗಿ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಹಣಕಾಸಿನ ನೆರವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಗುರಿಯಲ್ಲಿ ಒಂದು ಸ್ಪಷ್ಟತೆ ಇದೆ, ಏಕಾಗ್ರತೆ ಇದೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಸಕ್ಸಸ್ಫುಲ್ ಡೇ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.